ಸೊ ಯಾರಿದ್ದಾರೆ ನೋಡಿ ನಮ್ಮ ಜೊತೆ ಜರ್ಮನಿಯಲ್ಲಿ ನೋಡ್ತಿರ್ತೀರಲ್ಲ. ಸೊ ಇವಾಗ ನೀವು ಬ್ಯಾಂಗ್ಳೂರಲ್ಲೂ ನೋಡ್ಬೋದು. ನಿಖಿಲ್ ನಮಗೆ ಫ್ಯಾಮಿಲಿ, ಒಂಥರ ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ. ನಾವು ಜರ್ಮನಿಯಲ್ಲೆಲ್ಲ ಫ್ರೆಂಡ್ಸು. ಸೊ ಇವ ನನಗೆ ತಮ್ಮ ಆಗಬೇಕು, ಬಟ್ ನಮಗೆ ಫ್ಯಾಮಿಲಿ ಫ್ರೆಂಡ್ ಥರ. ಸೊ ಅವ್ರ ಮನೆಗೆ ಇನ್ವೈಟ್ ಮಾಡಿದ್ರು. ಸೊ ಇವತ್ತು ಬಂದಿದ್ದೆ. ಆನೇಕಲ್ಲಲ್ಲಿ ಜಾತ್ರೆ. ಸೊ ಜಾತ್ರೆಗೆ ನೋಡೋಣ ಅಂತ. ಮತ್ತು ಅವರ ಅಕ್ಕನ ಮದುವೆ ಕೂಡ ಇತ್ತು. ಸೊ ಅಲ್ಲಿ ಮದುವೆ ತನಕ ಇರೋಕ್ಕಾಗಲ್ಲ, ಹಂಗಾಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಅವ್ರ ತೋಟನ ನೋಡೋಕ್ಕೆ ಬಂದಿದ್ದೀನಿ ಇವತ್ತು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಲ್ಯಾಂಡ್ ಎಲ್ಲ ಇದೆ ಇವ್ರದ್ದು. ಸೊ ನನಗೂ ತುಂಬ ಇಷ್ಟ ಲ್ಯಾಂಡು, ನೇಚರ್ ಅಂದರೆ. ಸೊ ಒಂದು ಟೂರ್ ಹಾಕ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಚೆನ್ನಾಗಿ ವೆಲ್ಕಮಿಂಗ್ ಮಾಡಿದರು, ಒಳ್ಳೆ ಊಟ ತಿಂದೆ. ಇವತ್ತೆಲ್ಲ ಇಲ್ಲೇ ಇರ್ತೀನಿ. ನೋಡೋಣ. ಆನೇಕಲ್ ತೋರಿಸ್ತಾನೆ. ಆನೇಕಲ್ ನಾನು ಬೆಂಗಳೂರಲ್ಲಿದ್ದು ನಾನೇ ನೋಡಿಲ್ಲ ಆನೇಕಲ್ ಹೇಗಿದೆ ಅಂತ. ಏನು ಬೆಂಗಳೂರಲ್ಲಿದ್ದೀನೋ ಇಷ್ಟು ವರ್ಷದಿಂದ ಗೊತ್ತಿಲ್ಲ. ಸೊ ಒನ್ ಪಾರ್ಟ್ ಆಫ್ ಬ್ಯಾಂಗ್ಳೂರ್ನ ನೋಡ್ದಂಗೆ ಆಯಿತು ಅಟ್ಲೀಸ್ಟ್ ನಮ್ಮ ನಿಖಿಲಿಂದ. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ನಿಖಿಲ್. ನೋಡೋಣ. ಚೆನ್ನಾಗಿದೆ ನೋಡಿ, ಎಷ್ಟು ಪೀಸ್ಫುಲ್ಲು. ಅಲ್ಲಿ ಮನೆ, ಈ ಕಡೆ ತೋಟ. ಇದು ಲೈಫ್ ಅಂದರೆ ವೆರಿ ಪೀಸ್ ಲೈಫ್. ಸೊ ಹೋಗೋಣ. ಮಾವಿನಕಾಯಿ ಹುಡ್ಕೊಂಡು ಹೋಗ್ತಾ ಇದ್ವಿ. ಮಾವಿನಕಾಯಿ ಎಲ್ಲ ಮೇಲೆ ಇರ್ತವೆ, ದಬಾಕೊಂಡು ಬೀಳ್ತೀವಿ. ಹಾಂ, ಇದು ಟೊಮೆಟೊ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ. ಇವರು ಏನೇನು ಬೆಳಿತೀರಾ ಇಲ್ಲಿ? ಟೊಮೆಟೊ, ಚಿಲ್ಲಿ, ಬದನೆಕಾಯಿ, ಮತ್ತು ಹೂವು, ರೋಸು, ಅದೇನಂತಾರಲ್ಲ ಅದು ಸಾವಂತಿಗೆ ಹೂವನ, ಸಾವಂತಿಗೆ ಹೂವು ಆ ಥರದ್ದೆಲ್ಲ ಬೆಳೀತಾರೆ. ಈ ಕಡೆ ಎಲ್ಲ ಆ್ಯಕ್ಚುಲಿ ರೋಸಸ್ ಎಲ್ಲ ಬೆಳೀತಾರೆ. ನಮಗೆ PT ಮಾಸ್ಟರ್ ಅಂತ ಒಬ್ಬರು, ಅವರು ಈ ಕಡೆಯಿಂದನೇ ಸ್ವಲ್ಪ ಇದ್ದರು. ಅವರು ರೋಸಸ್ ಎಲ್ಲ ಬೆಳೀತಿದ್ರು. ನಮ್ಮ ಪಪ್ಪಾಗ ಬೆಸ್ಟ್ ಫ್ರೆಂಡ್. ಸೊ ನೋಡಿ ಎಷ್ಟು ಚೆನ್ನಾಗಿ ಆ್ಯಕ್ಚುಲಿ ಬಿಟ್ಟಿದೆ ಟೊಮೆಟೊ ಕಾಯಿ. ನಮಗೆ ತುಂಬ ಇಷ್ಟ ಕಣೋ, ಸಖತ್ತಾಗುತ್ತೆ ಅದು. ಟೊಮೆಟೊ ಕಾಯಲ್ಲಿ ಪಲ್ಯ ನಮ್ಮ ಊರ ಕಡೆ ಫೇಮಸ್, ರೊಟ್ಟಿ ಜೊತೆ ಮಾಡ್ತಾರೆ, ಸಖತ್ತಾಗಿರುತ್ತೆ. ಟೊಮೆಟೊ ಕಾಯಲ್ಲಿ ಮಾಡ್ತಾರೆ ಪಲ್ಯ, ಚಟ್ನಿ ಥರ, ಟೊಮೆಟೊ ಚಟ್ನಿ ಥರ ತುಂಬ ಚೆನ್ನಾಗಿರುತ್ತೆ ಅದು. ಸೊ ಚೆನ್ನಾಗಿ ಮಾಡಿದ್ದಾರೆ ಫಾರ್ಮರ್ಸು. ಐ ಆಲ್ವೇಸ್ ಎನ್ಕರೇಜ್ ಫಾರ್ಮರ್ಸ್. ಇಷ್ಟು ನನಗೇನೋ ತುಂಬ ಖುಷಿ ಆಗ್ತಿದೆಪ್ಪ. ಬ್ಯಾಂಗ್ಳೂರು ಬಂದಾಗಿಂದ ವಾತಾವರಣ ತಂಪಾಗಿದೆ, ಅದೇ ನನಗೆ ಖುಷಿ. ನೀನು ಬಂದಾಗಿಂದ ಹೆಂಗೈತಪ್ಪ? ಬಿಸಿ. ಅವನು ಹೆಂಗಿದ್ದೀರಾ ನೀವು ಅನ್ನೋಕ್ಕೆ. ನಾನು ಬಂದಾಗಿಂದ ತಣ್ಣಗಿದೆ, ತಂಪಾಗಿದ್ದೀನಿ ಅನ್ನೋಕ್ಕೆ. ಬಿಸಿಲಿದೆ. ನಾನು ಬಂದಾಗಿಂದ ಏನೋ ಪುಣ್ಯಕ್ಕೆ ಮಳೆ ಬಂದಿರೋದ್ರಿಂದ ಬಚಾವಾಗಿದ್ದೀನಿ. ಮುಂದೆ ಕಾದಿದೆ ಹಬ್ಬ. ಸೊ ನೋಡಿ ಹೆಂಗಿದೆ ಅಂತ. ಆ ಕನಕಾಂಬರ ಹೂವು ಬೆಳೀತಾರೆ ನಮ್ಮ ಕಡೆ ಕೂಡ, ಚೆನ್ನಾಗಿ ಬೆಳೀತಿದೆ. ಇದು ಇಲ್ಲಿಕಾಯಿ ಅಲ್ವಾ? ಇಲ್ಲಿಕಾಯಿ ಮರ. ಇಲ್ಲಿಕಾಯಿ ಆ್ಯಕ್ಚುಲಿ ಇದ್ದಾವೆ. ಇಲ್ಲಿಕಾಯಿ ಕಾಣಲ್ಲ ಬೆಳಕಿಗೆ. ಇದ್ದಾವೆ ಗುರು. ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಇಲ್ಲಿಕಾಯಲ್ಲಿ ಇದು ಮಾಡಿದ್ರೆ. ಏನಂತಾರೆ ಅದನ್ನ? ಉಪ್ಪಿನಕಾಯಿ, ಚಿತ್ರಾನ್ನ, ಇದು ಚೇಪಕಾಯಿ ಮರ. ತುಂಬ ಆರೈಕೆ ಮಾಡಬೇಕಾ? ಎಷ್ಟು ಚೆನ್ನಾಗಿದೆ ನೋಡಿ ರೋಸಸ್. ನಮ್ಮೂರ ಕಡೆ ಎಲ್ಲ ಆ್ಯಕ್ಚುಲಿ ರೋಸಸ್ ಬೆಳೆಯೋಕ್ಕಾಗಲ್ಲ, ಈ ಕಡೆ ತುಂಬ ಬೆಳೀತಾರೆ ರೋಸಸ್ ಮತ್ತು ಸಾವಂತಿಗೆ ಹೂ ಕೂಡ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಿಟ್ಟಿದೆ, ತುಂಬ ಚೆನ್ನಾಗಿ ಕಾಣ್ತಿದೆ. ಫುಲ್ ರೋಸ್ ಗಿಡಗಳು. ಜರ್ಮನಿಯಲ್ಲಿ ಕಾಯಿ ಪರಂಗಿ ಹಣ್ಣಿಗೆ ಎಷ್ಟು ರೂಪಾಯಿ ಹೇಳಲಿ? 200 ಅನ್ಸುತ್ತೆ, 200 ಇಂದ 300 ರೂಪಾಯಿ. ಅದಕ್ಕಿಂತ ಕಾಸ್ಟ್ಲಿ ಇರುತ್ತೆ. ಪಪ್ಪಾಯ ತುಂಬ ಕಾಸ್ಟ್ಲಿ.
ಒಂದಿನ ತಂದಿದ್ದೆ ಓಕೆನಾ, ಹಣ್ಣಾಗುತ್ತೆ ಅಂತ ಕಾದು 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 ಪರಂಗಿ ಹಣ್ಣು ಆಸೆಯಲ್ಲಿ ತೊಗೊಂಡು ಬರ್ತೀವಿ ಅಲ್ಲಿಂದ ಆಯಿತಾ. ತೊಗೊಂಡು ಬಂದಿದ್ದೆ ಒಂದಿನ ತಿನ್ನೋಣ ಅಂತ, ಹಣ್ಣು ಆಗುತ್ತೇನೋ ಅಂತ ತಂದೆ ಮನೆಗೆ. ಅದು ಕೊನೆಗೂ ಹಣ್ಣು ಆಗಲಿಲ್ಲ ಪರಂಗಿ ಹಣ್ಣು. ಸೊ ಕಾಯಿನೇ ಹತ್ತಲ್ಲಿ ಹಂಗೆ ತಿನ್ನೋದೇನೋ ಹಣ್ಣಾಗಿರುತ್ತೇನೋ ಒಳಗಡೆ ಅಂತ ಕಾಯಿನೇ ಕಟ್ ಮಾಡಿದ್ರೆ ಅದು ಒಂಚೂರು ಚೆನ್ನಾಗಿರಲಿಲ್ಲ. ಅಟ್ಲೀಸ್ಟು ಒಂಥರ ಪರಂಗಿ ಹಣ್ಣಲ್ಲಿ ಕಾಯಿ ಪರಂಗಿ ಹಣ್ಣು ಬರುತ್ತಲ್ಲ, ಟೇಸ್ಟ್ ಒಂದು ಸ್ವಲ್ಪ ಇರುತ್ತೆ, ಹಂಗಾದರೂ ಇರುತ್ತೆ ಅಂತ ತಿಂದರೆ ಒಂಚೂರು ಚೆನ್ನಾಗಿರಲಿಲ್ಲ. ಅಷ್ಟು ಕೂಡ ದುಡ್ಡು ವೇಸ್ಟು. ನೋಡಿ ನಮಗೆ ಫ್ರೀ, ಇಲ್ಲಿ ಎಲ್ಲ ಫ್ರೀ. ಬಟ್ ಯಾಕೋ ನೆನ್ನೆ ನನಗೆ ಶಾಕಿಂಗಾಗಿ ಅನ್ನಿಸ್ತು ಪ್ರೈಸಸ್ ಕೇಳಿಬಿಟ್ಟು ಫ್ರೂಟ್ಸ್ದೆಲ್ಲ. ಮೇ ಬಿ ಇವಾಗ ಸೀಸ್ನಲ್ ಟೈಮು ಮತ್ತು ಇನ್ನೊಂದು ಯುಗಾದಿ ಹಬ್ಬ ಆಗಿರೋದ್ರಿಂದ ರೇಟ್ ಜಾಸ್ತಿ ಇದೆ ಅನಿಸುತ್ತೆ, ಅಷ್ಟೊಂದೆಲ್ಲ ಇರಲ್ಲ. ನೋಡೋಣ, ಆದಷ್ಟು ಜಾಕ್ ಫ್ರೂಟು, ಮಾವಿನಕಾಯಿ, ಸೀಬೆಹಣ್ಣಲ್ಲೆಲ್ಲ ಸಿಗಲ್ಲ ಅಂಥ ಫ್ರೂಟ್ಸ್ನ ಜಾಸ್ತಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನೆಕ್ಸ್ಟು ಸಾವಂತಿಗೆ ಹೂವು ನೋಡೋಣ. ಆ್ಯಕ್ಚುಲಿ ನಾನು ಆ ಥರ ಎಲ್ಲ ನಮ್ಮ ಕಡೆ ಬೆಳೆಯಲ್ಲ. ನಮ್ಮ ಕಡೆ ಜಾಸ್ತಿ ಯಾವುದಂದರೆ ಇದು ಬೆಳೀತಾರೆ, ಅಡಿಕೆ, ಆಮೇಲೆ ಅಕ್ಕಿ ಬೆಳಿತೀವಿ, ಜೋಳ, ರಾಗಿ, ಆಮೇಲೆ ಎಲ್ಲ ಥರ ವೆಜಿಟೇಬಲ್ಸು, ಮೆಣಸಿನ್ಕಾಯಿ, ಟೊಮೆಟೊ ಇವೆಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸ್ನ ಬೆಳೀತಾರೆ. ಬಟ್ ಸಾವಂತಿಗೆ ಹೂಗಳೆಲ್ಲ ಸ್ವಲ್ಪ ಕಮ್ಮಿ. ಈ ಥರ ಎಲ್ಲ ಕೆ ಜಿ ಗಟ್ಟಲೆ ಎಲ್ಲ ಹೂಗಳೆಲ್ಲ ಅಲ್ಲಿ ಬಿಡೋ ಅಂಥ ಎನ್ವಿರಾನ್ಮೆಂಟ್ ಮತ್ತು ಸಾಯಿಲ್ ಕಂಡೀಷನ್ ಇಲ್ಲ ನಮ್ಮ ಹಾಸನಲ್ಲಿ. ಸೊ ನೋಡೋಣ, ಹಾಸನ ಕಡೆ ಹೋದಾಗ ನಾನು ತೋರಿಸ್ತೀನಿ ನಮ್ಮೂರ ಕಡೆ ಏನೇನೆಲ್ಲ ಬೆಳೀತಾರೆ ಅಂತ ಎಲ್ಲ. ಸೊ ಇಲ್ಲಿ ನೋಡ್ಬೋದು ಫುಲ್ ಕಾಲೇಜ್. ಆ್ಯಕ್ಚುಲಿ ನಿಖಿಲು ಬಸ್ ಸ್ಟ್ಯಾಂಡಿಂದ ಕರ್ಕೊಂಡು ಬರುವಾಗ ಹಾವು ಪಾಸ್ ಆಯಿತು ಅಂತ ಅಂದ. ನಾನು ಅದು ನೋಡಲಿಲ್ಲ, ಬಟ್ ಸೌಂಡ್ ಕೇಳ್ತು. ಮೈಗಡ್ ಭಯ ಆಯಿತು ನನಗೆ. ನಾನು ನೋಡ್ದ ಅನಿಸುತ್ತೆ ಹಾವು. ಯಪ್ಪ, ಈ ಹೂವು ಮಧ್ಯೆ ಹೋಗೋದಕ್ಕೆ ಆಸೆ, ಬಟ್ ಹೋಗೋದಕ್ಕೆ ಭಯ ಹಾವುಗಳಿದ್ರೆ ಅಂತ. ರಿಸ್ಕ್ ತಗೋಬಾರ್ದು. ನೋಡೋಣ, ಈ ಸೈಡು ಹೋಗೋಣ. ಥರ ಚೆನ್ನಾಗಿ ಕಾಣ್ತದೆ. ನೆರಳಿದೆ ಗುರು, ಚೆನ್ನಾಗಿದೆ ಕೆಲಸ ಮಾಡೋಕ್ಕೆ. ಬದನೆಕಾಯಿ ಗಿಡ ನೋಡಿದ್ದು ನಾನು, ಇದೇ ಮೊದಲನೇ ಸರಿ. ಚೆನ್ನಾಗಿ ಬಿಡ್ತಾ ಇದ್ದಾವೆ. ಚೆನ್ನಾಗಿ ಬಿಟ್ಟಿದೆ ಬದನೆಕಾಯಿ. ಇದೆಲ್ಲ ಬದನೆಕಾಯಿ. ನೈಸ್. ಪೀಸ್ಫುಲ್, ಸೋ ಪೀಸ್ಫುಲ್, ಕಾಮ್. ಇಟ್ಸ್ ಗುಡ್. ಎಲ್ಲಿ ಮಾಡೋದು ಮಣ್ಣು? ಓಕೆ ಓಕೆ, ಅಲ್ಲಿ ಎಂಡಲ್ಲಿ ಇದೆಯಲ್ಲ ಆ ಮಣ್ಣ ಯೂಸ್ ಮಾಡಿ ಇದು ಮಾಡೋಕ್ಕೇನು ಮಿಷಿನ್ ಹತ್ರ ಏನೂ ಇರಲ್ವಾ? ತುಣಿಬೋದಾ? ಸೊ ಆ ಮಣ್ಣನ್ನು ಯೂಸ್ ಮಾಡಿ ಹಿಂಗೆ ಮಾಡ್ತಾರೆ, ಕೈಯಲ್ಲೇ ಮಾಡಿ ಒಣಗ್ಸೋಕ್ಕಿಟ್ಟು ಬ್ರಿಕ್ಸ್ನ. ಇದು ಬ್ರಿಕ್ಸ್ ಮಾಡೋಕ್ಕೆ, ಮಣ್ಣಿನ ಬ್ರಿಕ್ಸ್ ಮಾಡೋಕ್ಕೆ. ಈ ಮಣ್ಣು ಇವರೇ ಹಿಂಗೆ ಟಿಗ್ ಮಾಡೋದು. ಎಲ್ಲ ಕಡೆ ಈ ಥರ ಸಿಗಲ್ಲ ಅನ್ಸುತ್ತೆ ಮಣ್ಣು, ಅಲ್ಲ? Each echoing step
forest floor opens a world through an ancient door. The silence alive, yet brimming with sound. In the arms of solitude, I am found. Oh, whispering pines, sing me your
ಇನ್ನ ಬರೋ ಇವಂದು ಒಂದು ಕಾಮಿಡಿ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ. ಎಷ್ಟು ಗಂಟೆಯಿಂದ ಕಾಮಿಡಿ ಮಾಡ್ತಾರೆ ರೇವಂಶ್? ಕ್ವಶನ್ಸ್ ಮೇಲೆ ಕ್ವಶನ್ಸ್ ಕೇಳಿ ತಲೆ ಕೆಟ್ಟೋಗೋಯ್ತು. ಅಲ್ಲೊಬ್ಬ ಟಾಪರ್ ಇದ್ದಾನೆ, 99% ತೆಗ್ದವನೆ. ರಿಷಿ 1% ಯಾಕೆ ಬಿಟ್ಟ? ಅವ್ರ ಅಜ್ಜಿಗೆ ಬಿಟ್ಟ. ಹಿಂದಿ ಪಾಪ ಮಿಸ್ ಕಟ್ ಮಾಡ್ಬಿಟ್ಟವ್ರೆ. ಹಿಂದಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಲ್ಲಿ ಪಾಪ ಹುಡುಗ 1% ಕಮ್ಮಿ. ಅದು ನನ್ನ ಕಂಪನಿ ಕಾಂಟಿನೆಂಟಲ್. ಇದು ನನಗೆ ಗೊತ್ತಿಲ್ಲ, ಇಷ್ಟು ವರ್ಷ ಇಲ್ಲಿ ಓಡಾಡಿದ್ದೀನಿ. ಇಲ್ಲೊಂದು ಐತೆ ಕಾಂಟಿನೆಂಟಲ್. Dawn paints gold on the mountain's crown. ನೋಡೋಣ ಏನಾದ್ರೂ ಇಲ್ಲಿಗೊಂದು 20 ಕ್ವಶನ್ಸ್ ಕೇಳೋನೆ. ಯಾವ ಕ್ವಶನ್ಸ್ ಹೇಳ್ತಾನೆ ನೋಡೋಣ. ನಿಂದು ಅದೇ ಹೇಳು. ಡ್ರೈವರು ಲಾರಿ ಡ್ರೈವರು ಫುಲ್ ಸ್ಪೀಡಾಗಿ ಹೋಗ್ತಾ ಇರ್ತಾನೆ. ಹಾಂ, ಟ್ರಾಫಿಕ್ ಪೊಲೀಸ್ ಅವನ್ನ ಹಿಡಿಲಿಲ್ಲ. ಯಾಕೆ? ಡ್ರೈವರ್ ಮಾತ್ರ ಹೋಗ್ತಾ ಇರೋದು, ಲಾರಿ ಹೋಗ್ತಾ ಇಲ್ಲ ಅನ್ನ. ಲಾರಿ ಡ್ರೈವರ್ ಹೋಗ್ತಾನೆ, ಲಾರಿ ಹೋಗ್ತದ ಅನ್ನ. ನೆಕ್ಸ್ಟ್ ಕ್ವಶನ್ ಹೇಳು. ಯಾವ ಟೀನ್ ನಾವು ಕುಡಿಯಕ್ಕಾಗಲ್ಲ? ಆಂಟಿ ಇದು ಹೇಳು. ಅದು ಇನ್ನೊಂದು ಟ್ರಾಫಿಕ್ ರಿಲೇಟೆಡ್ ಐತಲ್ಲ. ಅದ ಲಾರಿ ಒಬ್ಬ ಲಾರಿ ಡ್ರೈವರ್ ಸ್ಟ್ರೈಟ್ ಹೋಗ್ತಾ ಇದ್ದ. ಟ್ರಾಫಿಕ್ ಪೊಲೀಸ್ ಹಿಡ್ಕೊಂಡು ಲಾರಿದಲ್ಲಿ ಏನೈತೆ ಅಂತ ಕೇಳ್ದ. ಹಾಗೂ ಒಂದೇ ವರ್ಡ್ ಯೂಸ್ ಮಾಡ್ತಾನೆ. ಇನ್ನು ಸ್ವಲ್ಪ ಮುಂದೆ ಆದ್ಮೇಲೆ ಒಬ್ಬ ಟೂರಿಸ್ಟ್ ಕೇಳ್ತಾನೆ, ಸ್ವಲ್ಪ ಮುಂದೆ ಡ್ರಾಪ್ ಕೊಡ್ತೀರಾ ಅಂತ. ಹಾಗೂ ಒಂದೇ ವರ್ಡ್ ಯೂಸ್ ಮಾಡ್ತೀನಿ. ಯಾವ ವರ್ಡ್ ಅದು? ಟ್ರಾಫಿಕ್ ಪೊಲೀಸ್ ಕೇಳೋದು ಒಂದೇ ಕ್ವಶನ್ಗೂ ಒಂದೇ ವರ್ಡು. ಮುಂದೆ ಟೂರಿಸ್ಟ್ ಡ್ರಾಪ್ ಅಂತ ಕೇಳೋ ವರ್ಡು ಒಂದೇ ವರ್ಡ್ ಯೂಸ್ ಮಾಡ್ತಾನೆ ಡ್ರೈವರ್. ಯಾವ ವರ್ಡು? ಹತ್ತಿ ಇಟ್ಕೊಂಡವನೆ. ಮತ್ತೆ ಹತ್ತಿ ಅಂತ ಟೂರಿಸ್ಟ್ಗೂ ಹೇಳ್ತಾನೆ. ಸೊ ನಿಖಿಲ್ ಮನೆಯಿಂದ ವೆಜಿಟೇಬಲ್ಸ್ ಕೊಟ್ಟು ಕಳಿಸಿದ್ದಾರೆ. ಇಷ್ಟೊಂದು ಕೊಟ್ಟು ಕಳಿಸಿದ್ದಾರೆ. ಫ್ರೆಶ್ಲಿ ಗ್ರೋನ್ ವೆಜಿಟೇಬಲ್ಸ್. ನನಗೆ ಟೊಮೆಟೊಕಾಯಿ ತುಂಬ ಇಷ್ಟ. ಟೊಮೆಟೊಕಾಯಿ ಚಟ್ನಿ ರೊಟ್ಟಿ ಜೊತೆ. Dawn paints gold on the mountains. ಇದು ಮಾಡೋದು ಏನಾದರೂ ಮೇಡಮ್. Rivers whisper truth as they flow down. And their songs entwine with the trees that stand, knotted in time by nature's hand. Each echoing step on the forest floor opens a world through an ancient door. The silence alive, yet brimming with sound. In the arms of solitude, I am found. Oh, whispering pines, sing me your tune. Caught in the rhythm, the stars and ಹೀರೆಕಾಯಿ ಪಲ್ಯ, ಟೊಮೆಟೊ ಚಟ್ನಿ, ರೊಟ್ಟಿ. ಇಷ್ಟನ್ನ ನಮ್ಮ ಮಮ್ಮಿ ಎಷ್ಟೊತ್ತರಲ್ಲಿ ಮಾಡಿರ್ಬೋದು ಹೇಳಿ? ಒಂದು ½ an ಅವರಲ್ಲಿ ಇಷ್ಟು ಮಾಡಿದ್ರು ನಮ್ಮಮ್ಮ. ಅಷ್ಟು ಬೇಗ ಮಾಡಿದ್ರು.